ರೈತರ ವಿಷಯದಲ್ಲಿ ಮಾತಾಡಬೇಕಾದ್ರೆ ಇರೋದನ್ನ ಇದ್ದಂಗೆ ಹೇಳಬೇಕು. ಖುಷಿ ಪಡಿಸೋದಕ್ಕೆ ಹೊಗಳೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಇರೋ ಸತ್ಯವನ್ನು ಹೇಳಕ್ ಬಂದಿದ್ದೀನಿ. ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರ 6,000 ರೂಪಾಯಿ ನಿರಂತರವಾಗಿ 2015ನೇ ಇಸ್ವಿಯಿಂದ ಕೊಡ್ತಾ ಇದೆ. 4,000 ರೂಪಾಯಿ ಮುಂದುವರಿಸಿದ್ರೆ ಅದಕ್ಕೆ 2,000 ಹೆಚ್ಚುವರಿ ಕೊಟ್ಟಿದ್ರೆ ರೈತರು ಸಂಕಷ್ಟದಲ್ಲಿರೋ ರೈತರ ನೆರವಿಗೆ ಬರ್ತಿದ್ರಲ್ಲ. ಇದನ್ನ ಬಿಟ್ಟು ಬೇರೆ ಏನು ನಾನು ಮಾತಾಡಿದೆ. ಅದಕ್ಕೆ ನಾನು ಹೇಳಿದೆ, ಇದು ನಿಲ್ಸಿರೋದು ರೈತರಿಗೆ ಮಾಡೋದು ಅನ್ಯಾಯ ಆಗುತ್ತೆ, ದಯಮಾಡಿ ನಿಲ್ಲಿಸಬೇಡಿ. ಮತ್ತೆ ಆ ಮಳೆ ಮಾಪಕ ಗೇಜು ಎಷ್ಟೋ ಕಡೆಗಳಲ್ಲಿ ಕೆಟ್ಟೋಗಿದ್ದಾವೆ. ಮಳೆ ಮಾಪಕಗಳು ಸರಿ ಇಲ್ಲ ಅಂತ ಅದನ್ನ ಮಳೆ ಬಂದಿದೆ, ಮಳೆ ಮಾಪಕ ಸರಿ ಇಲ್ದಲೆ ಗೇಜ್ ಎಂಟ್ರಿ ಆಗಿಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ, ಅದ್ರ ಬರೆನೇ ಯಾರಿಗೆ ಹಾಕಿದ್ದಾರೆ, ರೈತನ ತಲೆ ಮೇಲೆ ಬರೆ ಹಾಕಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಲ್ಲ. ಒಂದು ಕಾಲದಲ್ಲಿ ವ್ಯವಸಾಯ ಉತ್ತಮ, ವ್ಯಾಪಾರ ಮಧ್ಯಮ, ನೌಕರಿ ಅಂದ್ರೆ ಅದು ಕೆಳಮಟ್ಟ ಅಂತ ಹೇಳ್ತಿದ್ರು. ಅವಾಗ ಬಳಸ್ತಿದ್ದ ಭಾಷೆ ಅಧಮ ಅಂತ ಹೇಳ್ತಿದ್ರು. ಈಗ ಉಲ್ಟಾ ಆಗ್ಬಿಟ್ಟಿದೆ. ಈಗ ವ್ಯಾಸಾಯ ನಿಸಾಯ, ನಂಬಿದವರೆಲ್ಲ ಸಾಯ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮನೆ ಮಂದಿಯೆಲ್ಲ ಸಾಯ ಅಂತ ಹೇಳಿ ಅದನ್ನು ತಪ್ಪಿಸ್ಬೇಕಲ್ವಾ? ಅದಕ್ಕೆ ನಾನು ವಿನಂತಿ ಮಾಡ್ತಿರ್ತಕ್ಕಂಥದ್ದು, ರೈತನಿಗೆ ನೆರವು ಕೊಡಬೇಕಾದ್ರೆ ಒಂದು ತೂಕ ಮುಂದಿರಬೇಕು. ಅವನು ಯಾವಾಗ್ಲೂ ನೀಡ್ತಾ ಇದ್ದವನು ಇವತ್ತು ಬೇಡ ಸ್ಥಿತಿಗೆ ಬಂದಿದ್ದಾನೆ. ನಾನು ರೈತರ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಹಾಗಾಗಿ ನೀವು ರೈತರ ಮೇಲೆ ಕೈ ಜೋಡಿಸಿ ಬೇಡ್ಕೊಂಡ್ರು ಸಿಟ್ಟು ಮಾಡ್ಕೊಂಡ್ರೆ, ಅವನ್ ಸಿಟ್ಟು ಮಾಡ್ಕೊಂಡು ಯಾವ ಸರ್ಕಾರನೂ ಉಳಿದಿಲ್ಲ. ರೈತ ಸಿಟ್ಟು ಮಾಡ್ಕೊಂಡ ಯಾವ ಸರ್ಕಾರವೂ ಉಳಿದಿಲ್ಲ.